ನಮಸ್ಕಾರ ಎಲ್ರಿಗೂ. ಈ ದಿನದ ಸಮಾಜ ವಿಜ್ಞಾನ ತರಗತಿಗೆ ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳನ್ನು ಸ್ವಾಗತಿಸುತ್ತಿರೋದು ನಾನು ದೇವರಾಜ್ KS, ಸಹ ಶಿಕ್ಷಕರು. ಪ್ರಸ್ತುತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಚೇರಿ ಉತ್ತರ ವಲಯ 1 ಬೆಂಗಳೂರು ಉತ್ತರ ಜಿಲ್ಲೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ವಿಭಾಗದ 4ನೇ ಅಧ್ಯಾಯ ಸಮಾಜದ ಪ್ರಕಾರಗಳು, ಈ ಅಧ್ಯಾಯವನ್ನು ಈ ದಿನ ತಿಳಿಯೋಣ ಬನ್ನಿ. ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ, ಸಮಾಜ ಮತ್ತು ಮಾನವ, ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಾಗಿ ನಾವು ಈ 3 ಅಂಶಗಳನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳೋಣ. ಸಮಾಜಶಾಸ್ತ್ರ ಅಂದ್ರೇನು? ಸಮಾಜಶಾಸ್ತ್ರ ಇನ್ನಿತರ ಶಾಸ್ತ್ರಗಳಂತೆಯೇ ಸಮಾಜ ವಿಜ್ಞಾನದ ಒಂದು ವಿಭಾಗ. ಇದು ವಿಶೇಷವಾಗಿ ನಮ್ಮನ್ನು, ಅಂದರೆ ಈ ಸಮಾಜದಲ್ಲಿ ವಾಸಿಸುತ್ತಿರುವ ಮಾನವ ಮತ್ತು ಮಾನವನಿಗೆ ಆಶ್ರಯ ತಾಣವಾಗಿರುವ ಸಮಾಜ, ಎರಡನ್ನೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಒಂದು ಶಾಸ್ತ್ರವನ್ನು ಸಮಾಜಶಾಸ್ತ್ರ ಅಂತೇಳಿ ಕರಿತೇವೆ. ಹಾಗೆ ಸಮಾಜ ಮತ್ತು ಮಾನವ ಇವರಿಬ್ಬರ ನಡುವೆ ಇರತಕ್ಕಂಥ ಸಂಬಂಧ ಏನು? ಸಮಾಜ ಅಂದ್ರೇನು? ಮಾನವ ಸಮಾಜದೊಂದಿಗೆ ಹೊಂದಿರುವ ಸಂಬಂಧ ಯಾವ ರೀತಿಯದ್ದು ಅನ್ನೋದನ್ನು ತಿಳಿಯೋಣ. ಮಾನವ ಮತ್ತು ಸಮಾಜ ಇವೆರಡೂ ಕೂಡ ಭಾಳ ಅವಿನಾಭಾವ ಸಂಬಂಧವನ್ನು ಹೊಂದಿದಂಥವು. ಒಂದನ್ನು ಬಿಟ್ಟು ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಇವೆರಡನ್ನೂ ಕೂಡ ಒಂದೇ ನಾಣ್ಯದ 2 ಮುಖಗಳು ಅನ್ನೋದಕ್ಕೆ ಹೋಲಿಕೆ ಮಾಡಲಾಗುತ್ತೆ. ಯಾಕೆಂದರೆ ಮಾನವ ಒಬ್ಬಂಟಿಯಾಗಿ ಅಥವಾ ಏಕಾಂಗಿಯಾಗಿ ಸಮಾಜವನ್ನು ಹೊರತುಪಡಿಸಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಇನ್ನೊಂದು ರೀತಿ ಹೇಳೋದಾದರೆ, ಮಾನವರು ಯಾವಾಗಲೂ ಒಟ್ಟೊಟ್ಟಾಗಿ ಅಥವಾ ಸಾಂಘಿಕವಾಗಿ ಜೊತೆಯಾಗಿ ಬದುಕ್ತಾರೆ, ಜೀವನ ಮಾಡ್ತಾರೆ. ಈ ಅಂಶಗಳನ್ನು ನೋಡ್ತಾ ಇರಬೇಕಾದ್ರೆ ಮಕ್ಕಳೇ, ನಮಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಮಾನವನು ಈ ರೀತಿ ಗುಂಪಿನಲ್ಲಿ ಬದುಕೋದಕ್ಕೆ ಏನು ಕಾರಣ? ಮಾನವ ಗುಂಪಿನಲ್ಲಿ ಜೀವಿಸಲು ಮುಖ್ಯವಾದಂಥ ಕಾರಣ ಏನಪ್ಪ ಅಂದರೆ, ಹೌದು, ನಾವು ಸಮಾಜದಿಂದ ಹೊರತಾಗಿ ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಸಮಾಜವನ್ನು ಹೊರತುಪಡಿಸಿ ಬದುಕುವುದು ಕಲ್ಪನೆ ಇದೆಯಲ್ಲ, ಅದು ನೀರಿನಿಂದ ಹೊರತೆಗೆದ ಮೀನಿನಂತೆ. ಮುಖ್ಯವಾಗಿ ಸಮಾಜದಲ್ಲಿ ಯಾಕೆ ಮಾನವ ಜೀವನ ಮಾಡ್ತಾನೆ ಅಂದರೆ, ಮಾನವ ತನ್ನ ಸರ್ವತೋಮುಖ ವ್ಯಕ್ತಿತ್ವವನ್ನು ರೂಪುಗೊಳ್ಳುವುದಕ್ಕೆ, ಅಂದರೆ ಎಲ್ಲ ರೀತಿಯ ಉನ್ನತಿಯನ್ನು ಕಾಣಲಿಕ್ಕೆ, ಒಂದು ಮಗು ಸಂಪೂರ್ಣ ವ್ಯಕ್ತಿಯಾಗಿ ಬದಲಾಗೋದಕ್ಕೆ ಈ ಸಮಾಜ ತನ್ನದೇ ಆದಂಥ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಸಮಾಜದ ಸಹಕಾರ ಇಲ್ಲದೆ ಸಮಾಜದಿಂದ ಹೊರತಾಗಿ ಮಾನವ ಬದುಕುವುದಕ್ಕೆ ಸಾಧ್ಯವಾಗುವುದಿಲ್ಲ. ಮಕ್ಕಳೇ, ಸಮಾಜ ಮತ್ತು ಮಾನವ ಸಂಬಂಧವನ್ನು ಒಂದು ಚಿತ್ರದ ಮೂಲಕ ನೋಡೋದಾದರೆ, ಇಲ್ಲಿ ಬರ್ತಿದೆ ನೋಡಿ ಚಿತ್ರ. ಇಲ್ಲಿ ಈ ಚಿತ್ರದಲ್ಲಿ 3 ಅಂಶಗಳನ್ನು ನಾವು ಗಮನಿಸ್ತಿದ್ದೇವೆ. ಒಂದು ಸಮಾಜಶಾಸ್ತ್ರ, ಇನ್ನೊಂದು ಸಮಾಜ, ಮತ್ತೊಂದು ಮಾನವ. 3 ವೃತ್ತಗಳಿದೆ ಇಲ್ಲಿ ಈ ಚಿತ್ರದಲ್ಲಿ ನೋಡಿ. ಇಲ್ಲಿರ್ತಕ್ಕಂಥ ಕೇಂದ್ರ ಬಿಂದು ಮಾನವ. ಅಂದರೆ ಮಾನವ ಎಲ್ಲಿ ವಾಸವಾಗಿದ್ದಾನೆ ಅಂದರೆ ಸಮಾಜದಲ್ಲಿ. ಸಮಾಜದ ಕೇಂದ್ರ ಬಿಂದು ಯಾರು ಅಂದರೆ ಅದು ಮಾನವ. ನಾವು ಸಮಾಜದಲ್ಲಿ ವಾಸಿಸುತ್ತಿರುವ ನಾವುಗಳೇ ಸಮಾಜದ ಕೇಂದ್ರ ಬಿಂದುಗಳು, ಅಥವಾ ನಾವು ವಾಸಿಸುತ್ತಿರುವುದು ಸಮಾಜದಲ್ಲಿ. ಈ ಸಮಾಜ ಮತ್ತು ಮಾನವ ಎರಡನ್ನೂ ಒಳಗೊಂಡಿರೋದು ಸಮಾಜಶಾಸ್ತ್ರ. ಮೊದಲಿಗೆ ಸಮಾಜ ಪದದ ಅರ್ಥ ಏನು? ಮಕ್ಕಳೇ, ನಾವು ಸುಲಭವಾಗಿ ಹೇಳ್ತೇವೆ, ಸಮಾಜ ಅಂದರೆ ಆಂಗ್ಲ ಭಾಷೆಯ ಸೊಸೈಟಿ. ಸಮಾಜ ಎಂಬ ಪದ ಕನ್ನಡ ಪದವಾಗಿದ್ದು, ಇದು ಆಂಗ್ಲ ಪದವಾದ ಸೊಸೈಟಿಯ ಕನ್ನಡ ರೂಪ. ಆಂಗ್ಲ ಭಾಷೆಯ ಸೊಸೈಟಿ ಅಂದರೆ ಅದು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎಂಬ ಪದದಿಂದ ಬಂದಿದೆ. ಸೋಷಿಯಸ್ ಅಂದ್ರೇನು? ಒಡನಾಡಿತನ ಅಥವಾ ಗೆಳೆತನ ಅಥವಾ ಜೊತೆಯಾಗಿ ಬದುಕುವುದು ಅಥವಾ ಸಹಜೀವನ ಅಂತೇಳಿ ಅರ್ಥ. ಇದು ಸಮಾಜ ಅನ್ನೋ ಪದದ ಅರ್ಥ. ಹಾಗಾದರೆ ಸಮಾಜ ಅನ್ನೋದಕ್ಕೆ ಒಂದು ವ್ಯಾಖ್ಯೆ ಇರಬೇಕಲ್ವಾ? ಸಮಾಜ ಅಂದ್ರೇನು ಅಂದರೆ ಹೇಗೆ ಅರ್ಥೈಸಬೇಕು ನೋಡೋಣ. ಸಮಾಜದ ಅರ್ಥ: ಸಮಾಜ ಎಂದರೆ ಒಡನಾಡಿಗಳ ಒಡನಾಟದಿಂದ ಒಟ್ಟುಗೂಡಿರುವ ಒಂದು ವ್ಯವಸ್ಥೆ. ಸಮಾಜಶಾಸ್ತ್ರಜ್ಞರಾದ ಮೆಕೈವರ್ ಮತ್ತು ಪೇಜ್ರವರು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಇದನ್ನು ವ್ಯಾಖ್ಯಾನಿಸ್ತಾರೆ. ಅವರ ವ್ಯಾಖ್ಯೆಯ ಪ್ರಕಾರ ಸಾಮಾಜಿಕ ಸಂಬಂಧಗಳ ಬಲೆಯೇ ಸಮಾಜ. ಒಂದು ಸಮುದಾಯದೊಳಗಿನ ಸಂಸ್ಥೆಗಳ, ಸಂಘಗಳ ಸಂಕೀರ್ಣವಾದ ವ್ಯವಸ್ಥೆಯೇ ಸಮಾಜ. ಮುಂದಿನದಾಗಿ ಸಮಾಜದ ಸ್ವರೂಪ
ಹೇಗಿದೆ ಅನ್ನೋದನ್ನು ತಿಳಿಯೋಣ. ಸಮಾಜದ ಸ್ವರೂಪ ಅಂದರೆ ಸಮಾಜ ಹೊಂದಿರುವ ಲಕ್ಷಣಗಳೇನು, ಹಾಗೆ ಅದರ ಲಕ್ಷಣಗಳನ್ನು ನೋಡೋದಾದರೆ ಮೊದಲನೇದು ಇದು ಸಮೂಹಗಳ ಒಂದು ಸಮೂಹ. ಸಮಾಜವೆಂಬುದು ಸಮೂಹಗಳ ಸಮೂಹವಾಗಿದೆ. ಅದನ್ನು ಒಂದು ಚಿತ್ರದ ಮೂಲಕ ನೋಡೋಣ. ಇಲ್ಲಿ ಜನ ಅಂದರೆ ಒಬ್ಬ ಮನುಷ್ಯ, ಹಾಗೆ ಮತ್ತೊಬ್ಬ ಮನುಷ್ಯ, ಇನ್ನೋರ್ವ ಮನುಷ್ಯ, ಹೀಗೆ ಮಾನವರು ಸೇರಿ ಒಂದು ಸಮೂಹ ಆಗುತ್ತೆ. ಜನ ಸೇರುವ ಮೂಲಕ ಆ ಒಂದು ಗುಂಪನ್ನು ನಾವು ಸಮೂಹ ಅಂತೇಳಿ ಕರಿತೀವಿ. ಇಂಥ ಹಲವಾರು ಅನೇಕ ಸಮೂಹಗಳು ಸೇರಿ ಅದು ಸಮಾಜ ಆಗುತ್ತೆ. ಅಂದರೆ ಸಮಾಜದ ಮುಖ್ಯವಾದಂಥ ಲಕ್ಷಣ ಏನಪ್ಪ ಅಂದರೆ ಸಮಾಜವು ಒಂದು ಸಮೂಹಗಳ ಸಮೂಹ. ಈ ಸಮಾಜವು ಕುಟುಂಬ, ನೆರೆಹೊರೆ, ಗ್ರಾಮ, ನಗರ, ಕಾರ್ಮಿಕ ಸಂಘ, ಇನ್ನಿತರ ರಾಜಕೀಯ ಪಕ್ಷಗಳು ಇವೆಲ್ಲವನ್ನು ಕೂಡ ಸಮಾಜ ತನ್ನಲ್ಲಿ ಒಳಗೊಂಡಿದೆ. ಎರಡನೆಯ ಅಂಶ, ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆಯಾಗಿದೆ. ಸಮಾಜವೆಂದರೆ ಅದು ಕೇವಲ ಇಲ್ಲಿ ಜನರು ಮಾತ್ರ ವಾಸ ಮಾಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲ. ಆ ಎಲ್ಲ ಜನರ ನಡುವೆ ಒಂದು ಪರಸ್ಪರವಾದಂಥ ಅಂತರ್ಕ್ರಿಯೆ, ಒಂದು ನಿರ್ದಿಷ್ಟ ಉದ್ದೇಶ, ಒಂದು ನಿರ್ದಿಷ್ಟ ಕಾರ್ಯ ಇಲ್ಲಿರುತ್ತೆ. ಹೀಗೆ ಅಂತರ್ಕ್ರಿಯೆ ಮೂಲಕ ತೊಡಗಿರುವ ಒಂದು ಜನರ ಸಮೂಹ. ಇಲ್ಲಿ ಕೆಲವು ಚಿತ್ರಗಳಿದೆ, ಗಮನಿಸಿ ಮಕ್ಕಳೇ. ಮೊದಲನೇದು ಓರ್ವ ಶಿಕ್ಷಕಿ ತರಗತಿಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿರ್ತಕ್ಕಂಥ ಚಿತ್ರ. ಎರಡನೇದು ಬಹಳ ಪರಿಚಯ ಇರುತ್ತೆ ನಿಮಗಿದು, ಇತ್ತೀಚಿನ ದಿನಗಳಲ್ಲಿ ನಡೆಸುತ್ತಿರುವ ಒಂದು ವಿದ್ಯಾಗಮದ ಚಿತ್ರ. ಇದು ಒಂದು ಕುಟುಂಬದ ಚಿತ್ರ. ಹಾಗೆ ತಂದೆ ತಾಯಿ ಮತ್ತು ಒಂದು ಮಗು ಇರತಕ್ಕಂಥ ಚಿತ್ರ. ಇಲ್ಲಿ ಕೆಳಭಾಗದಲ್ಲಿರುವ ಚಿತ್ರ ನೋಡಿ, ಒಬ್ಬ ವೈದ್ಯರು ಒಬ್ಬ ರೋಗಿಯೊಂದಿಗೆ ಸಮಾಲೋಚನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಉದಾಹರಣೆಗೆ ಚಿತ್ರಗಳಲ್ಲಿ ನೋಡಿದಾಗೆ ಗುರು ಶಿಷ್ಯರು, ಪಾಲಕರು ಅಥವಾ ಪೋಷಕರು ಮತ್ತು ಮಕ್ಕಳು, ರೋಗಿಗಳು, ವೈದ್ಯರು, ಗಂಡ ಹೆಂಡತಿ, ಹೀಗೆ ಇಂಥ ಸಂಬಂಧಗಳನ್ನು ನಾವು ಸಮಾಜದಲ್ಲಿ ಗುರುತಿಸ್ಬೋದು. ಇವೆಲ್ಲವುಗಳಿಂದಾಗಿಯೇ ಮೆಕೈವರ್ ಮತ್ತು ಪೇಜ್ರವರು ಹೇಳಿದ್ದು ಸಾಮಾಜಿಕ ಸಂಬಂಧಗಳ ಬಲೆಯೇ ಒಂದು ಸಮಾಜ. ಸಮಾಜದ ಮತ್ತೊಂದು ಪ್ರಮುಖವಾದಂಥ ಲಕ್ಷಣ ಇಲ್ಲಿ ಹೋಲಿಕೆ ಮತ್ತು ಸಾಮ್ಯತೆ ಇರುತ್ತೆ. ಸಮಾಜದ ರಚನೆಯಲ್ಲಿ ಹೋಲಿಕೆ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಇಲ್ಲೊಂದು ಚಿತ್ರದಲ್ಲಿ ಗಮನಿಸುವಂತೆ ದೈಹಿಕವಾಗಿ, ಮಾನಸಿಕವಾಗಿ ಹೋಲಿಕೆ ಅಂಶಗಳು ಇರುತ್ತೆ. ಇಲ್ಲಿ ದೈಹಿಕವಾದಂಥ ಹೋಲಿಕೆಗಳು ಕೂಡ ಇರುತ್ತೆ, ಎತ್ತರ ಇರ್ತಕ್ಕಂಥವ್ರು ಅಥವಾ ಕಡಿಮೆ ಎತ್ತರ ಇರ್ತಕ್ಕಂಥವ್ರು. ಹಾಗೆ ಮಾನಸಿಕವಾದಂಥ ಅಂಶಗಳ ಹೋಲಿಕೆ ಕೂಡ ನಾವು ಈ ಸಮಾಜದಲ್ಲಿ ಗಮನಿಸ್ಬೋದು. ಈ ಹೋಲಿಕೆ ಮತ್ತು ಸಾಮ್ಯತೆಯ ಅಂಶಗಳೇ ಸಮಾಜಕ್ಕೆ ಭದ್ರ ಬುನಾದಿ ಅಥವಾ ಆಧಾರವಾಗಿರುತ್ತವೆ. ಜನರ ಆಕಾಂಕ್ಷೆಗಳು, ಅವರ ಕೆಲಸಗಳು, ಗುರಿಗಳು, ಆದರ್ಶಗಳು ಮತ್ತು ಮೌಲ್ಯಗಳಲ್ಲಿ ಹೋಲಿಕೆಗಳನ್ನು ಹೊಂದಿರೋದನ್ನು ನಾವಿಲ್ಲಿ ಗುರುತಿಸ್ಬೋದು. ಇದರಿಂದಾಗಿಯೇ ಜನರಲ್ಲಿ ಪರಸ್ಪರ ಒಡನಾಡಿತನ ಅಥವಾ ಸಹಜೀವನ, ಸಹಕಾರ, ಪ್ರೀತಿ, ವಿಶ್ವಾಸ, ಅನುಕಂಪ, ತ್ಯಾಗ ಇವೇ ಮೊದಲಾದ ಎಲ್ಲ ಗುಣಗಳನ್ನು, ಮೌಲ್ಯಗಳನ್ನು ಸಮಾಜದಲ್ಲಿ ನಾವು ಕಾಣ್ಬೋದು. ಇಂಥ ಭಾವನೆಗಳು ವ್ಯಾಪಕವಾಗಿ ಬೆಳೆದು ಕೂಡಿ ಬಾಳುವಂತೆ ಅವು ಪ್ರೇರೇಪಿಸುತ್ತವೆ. ಮತ್ತೊಂದು ಸಮಾಜದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಮುಖವಾದಂಥ ಲಕ್ಷಣ ಅಂದರೆ ಸಹಕಾರ ಮತ್ತು ಶ್ರಮ ವಿಭಜನೆ. ಮಕ್ಕಳೇ, ಇದೊಂದು ಸಹಕಾರ ಅಂತಕ್ಕಂಥ ಪದವನ್ನು ಕೇಳಿರ್ತೀರ. ಏನು ಸಹಕಾರ ಅಂದರೆ? ಸಹಕಾರ ಅಂದರೆ ಯಾವುದಾದ್ರೂ ಒಂದು ನಿರ್ದಿಷ್ಟವಾದಂತಹ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಅಥವಾ ಸಮಾನ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ಜೊತೆಯಾಗಿ ಕೆಲಸ ಮಾಡುವುದಾಗಿದೆ. ಸಹಕಾರ ಮನೋಭಾವ ಇದ್ದಾಗ ಮಾತ್ರ ಸಮಾಜದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ನೆರವಾಗ್ತಾರೆ. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಒಂದು ಹಬ್ಬ ಇದೆ ಅಂತ ಅಂತಿಟ್ಕೊಳ್ಳೋಣ. ಹಬ್ಬದ ದಿನ ಎಲ್ಲರೂ ಕೂಡ ಹಬ್ಬವನ್ನು ಆಚರಣೆ ಮಾಡುವ ನಿಟ್ಟಿನಲ್ಲಿ ಒಬ್ಬೊಬ್ಬರು ಕೂಡ ಒಂದೊಂದು ಕೆಲಸವನ್ನು ಮಾಡ್ತಾರೆ. ಪರಸ್ಪರ ಸಹಕಾರದಿಂದ ನಾನು ಈ ಕೆಲಸವನ್ನು ಮಾಡ್ತೇನೆ, ನೀನು ಆ ಕೆಲಸ ಮಾಡು, ಅರ್ಥ ಮಾಡಿಕೊಂಡು ಪರಸ್ಪರ ಸಹಕಾರದಿಂದ ಕೆಲಸವನ್ನು ಮಾಡುವ ಮೂಲಕ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸಾಮಾನ್ಯವಾಗಿ ತಳಿರು ತೋರಣ ಕಟ್ತಕ್ಕಂಥ ಕೆಲಸವನ್ನು ಮನೆಯ ಗಂಡು ಮಕ್ಕಳು ವಹಿಸ್ಕೊಳ್ತಾರೆ. ಹಾಗೆ ರಂಗೋಲಿ ಹಾಕ್ತಕ್ಕಂಥ ಕೆಲಸವನ್ನು ಮನೆಯ ಹೆಣ್ಮಕ್ಳು ಮಾಡ್ತಾರೆ. ಹೀಗೆ ಪರಸ್ಪರ ಸಹಕಾರದಿಂದ ಹಬ್ಬವನ್ನು ಆಚರಣೆ ಮಾಡುವ ಉದ್ದೇಶ ಈಡೇರಿಕೆ ಆಗುತ್ತೆ. ಹಾಗೆ ಮತ್ತೊಂದು ಪ್ರಮುಖ ಲಕ್ಷಣ ಶ್ರಮ ವಿಭಜನೆ. ಏನು ಶ್ರಮ ವಿಭಜನೆ ಅಂದರೆ? ಚಿತ್ರದಲ್ಲಿ ಇರುವಂತೆ ಇಲ್ಲಿ ನೋಡಿ, ಒಂದು ಸಸಿಯನ್ನು ನೆಡ್ತಕ್ಕಂಥ ಕೆಲಸ ನಡೀತಾ ಇದೆ. ಸಸಿಯನ್ನು ನೆಡ್ತಕ್ಕಂಥ ಒಂದೇ ಕಾರ್ಯವನ್ನು
ಉದಾಹರಣೆ ಒಂದು ತೆಂಗಿನ ಸಸಿಗಳನ್ನು ನೆಡಬೇಕು ಅಂತ ಇಟ್ಕೊಂಡ್ರೆ ಆ ತೆಂಗಿನ ಸಸಿಗಳನ್ನು ಒಬ್ಬರು ನೆಡ್ತಕ್ಕಂಥ ಗುಂಡಿಯ ಸಮೀಪ ತಂದಿಡ್ತಾರೆ, ಒಬ್ಬರು ಗುಂಡಿಯನ್ನು ತೆಗಿತಕ್ಕಂಥದ್ದು, ಮತ್ತೊಬ್ಬರು ಸಸಿಯನ್ನು ಇಟ್ಬಿಟ್ಟು ಮಣ್ಣನ್ನು ಮುಚ್ಚತಕ್ಕಂಥದ್ದು, ಮತ್ತೊಬ್ಬರು ನೀರನ್ನು ಹಾಕ್ತಕ್ಕಂಥದ್ದು. ಹೀಗೆ ಒಂದು ಸಾಮಾನ್ಯ ಕಾರ್ಯವನ್ನು ತಮ್ಮೊಳಗೆ ಪರಸ್ಪರ ಹಂಚಿಕೊಂಡು ದುಡಿಯುವಂಥ ಒಂದು ವಿಶೇಷತೆ ಇದೆಯಲ್ಲ, ಇದನ್ನು ಶ್ರಮ ವಿಭಜನೆ ಅಂತೇಳಿ ಕರಿತೇವೆ. ಮತ್ತೊಂದು ಪ್ರಮುಖವಾದಂಥ ಲಕ್ಷಣ ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಕಂಟ್ರೋಲ್. ಇಲ್ಲಿ ಎರಡು ಚಿತ್ರಗಳನ್ನು ನೀವು ನೋಡ್ತಿರ್ಬೋದು. ಇದು ನೋಡಿದ್ದೀರ ಮಕ್ಕಳೇ, ನಮ್ಮ ಸಂವಿಧಾನದ ಒಂದು ಪ್ರಿಯಂಬಲ್. ಹಾಗೆ ನ್ಯಾಯಾಲಯದಲ್ಲಿ ನಾವು ಕಾಣುವ ಒಂದು ಚಿತ್ರ. ಇವು ಸಾಮಾಜಿಕ ನಿಯಂತ್ರಣವನ್ನು ಸೂಚಿಸ್ತಕ್ಕಂಥ ಅಂಶಗಳು. ಅಂದರೆ ಪ್ರತಿಯೊಂದು ಸಮಾಜವು ತನ್ನದೇ ಆದ ಕೆಲವು ರೀತಿ ನೀತಿಗಳನ್ನು ಹೊಂದಿರುತ್ತೆ. ಆಧುನಿಕ ಸಂಕೀರ್ಣ ಸಮಾಜ ಕಾನೂನು ಅಥವಾ ಶಾಸನ, ಸಂವಿಧಾನಗಳನ್ನು ಹೊಂದಿ ಜನರ ವರ್ತನೆಗಳನ್ನು ಔಪಚಾರಿಕ ಮಾಧ್ಯಮಗಳ ಮೂಲಕ ಇಲ್ಲವೇ ಅನೌಪಚಾರಿಕ ಮಾಧ್ಯಮಗಳ ಮೂಲಕ, ಅಂದರೆ ಪದ್ಧತಿ, ರೂಢಿ, ನಿಯಮ ಇಂತಹ ಲೋಕಾಚಾರಗಳ ಮೂಲಕ ನಿಯಂತ್ರಣ ಮಾಡುತ್ತೆ. ಮತ್ತೊಂದು ಸಮಾಜದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸಮಾಜ ಗತಿಶೀಲವಾದುದು ಅನ್ನೋದನ್ನು ನಾವು ನೆನಪಿಡಬೇಕು. ಸಮಾಜ ಯಾವಾಗಲೂ ಕೂಡ ನಿಂತ ನೀರಲ್ಲ. ಇವತ್ತಿನ ಪರಿಸ್ಥಿತಿ ಅಥವಾ ಇವತ್ತಿನ ಸಮಾಜದ ಸ್ಥಿತಿ ನಾಳೆ ಬದಲಾಗಿರುತ್ತೆ. ಅಂದರೆ ಯಾವುದೇ ಒಂದು ಸಮಾಜ ದೀರ್ಘಕಾಲ ಉಳಿಬೇಕು ಅಂದರೆ ಅದು ಸದಾ ಪರಿವರ್ತನೆಗೆ ಒಳಪಡುತ್ತೆ. ಉದಾಹರಣೆ, ಗ್ರಾಮೀಣ ಸಮಾಜ ನಿಧಾನವಾಗಿ ಬದಲಾವಣೆಯನ್ನು ಹೊಂದಿದರೆ ನಗರ ಸಮಾಜ ಬಹಳ ವೇಗವಾಗಿ ತ್ವರಿತಗತಿಯಲ್ಲಿ ಬದಲಾವಣೆಯನ್ನು ಹೊಂದುತ್ತೆ. ಇಷ್ಟು ಸಮಾಜದ ಸ್ವರೂಪ. ನಂತರ ಸಮಾಜದ ಮಹತ್ವ ಅಥವಾ ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ನೋಡೋಣ. ಸಮಾಜ ಸರ್ವವ್ಯಾಪಕವಾದುದು. ಸಮಾಜವು ಯೂನಿವರ್ಸಾಲಿಟಿ ಅಥವಾ ಇದು ಸರ್ವವ್ಯಾಪಕವಾದಂತಹ ಒಂದು ಮಹತ್ವವನ್ನು ಪಡೆದುಕೊಂಡಿದೆ. ಅಂದರೆ ಸಮಾಜವು ಎಲ್ಲ ಕಾಲದಲ್ಲಿಯೂ ಇರದೆ ಮತ್ತು ಎಲ್ಲ ಕಡೆಯೂ ಇದೆ. ಇದು ಮಾನವ ಉಗಮ ಹೊಂದಿದಷ್ಟೇ ಇತಿಹಾಸವನ್ನು ಹೊಂದಿದೆ. ಮಾನವರ ಜೀವನ ಮತ್ತು ಸಮಾಜ ಇವು ಯಾವಾಗಲೂ ಕೂಡ ಒಟ್ಟಿಗೆ ಇರುತ್ತೆ. ಮಾನವನ ಜೀವನ ಸುಗಮವಾಗಿ ಸಾಗುವಂತೆ ಸಮಾಜ ತನ್ನ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ದೃಷ್ಟಿಯಲ್ಲಿ ಹೇಳೋದಾದರೆ, ನಾವು ಜನ್ಮ ತಾಳುವ ಮುಂಚೆನೂ ಸಮಾಜ ಇತ್ತು ಅಥವಾ ನಮ್ಮ ಸಾವಿನ ನಂತರವೂ ಕೂಡ ಈ ಸಮಾಜ ಅಸ್ತಿತ್ವದಲ್ಲಿರುತ್ತೆ. ಹಾಗಾಗಿ ಇದು ಸರ್ವವ್ಯಾಪಕವಾದುದು. ಎರಡನೆಯ ಪ್ರಮುಖವಾದಂಥ ಪ್ರಾಮುಖ್ಯತೆ, ಸಮಾಜವು ರಕ್ಷಣೆ ಹಾಗೂ ಸಂಪೋಷಣೆಗೆ ಅಗತ್ಯವಾದುದು. ಮತ್ತೊಂದು ಪ್ರಮುಖ ಇದರ ಮಹತ್ವ, ವ್ಯಕ್ತಿತ್ವ ನಿರ್ಮಾಣದಲ್ಲಿ ಸಮಾಜದ ಪಾತ್ರ ಅತ್ಯಂತ ಹಿರಿದಾದುದು. ಸಮಾಜದಲ್ಲಿ ಜನ್ಮ ತಾಳುವ ಒಂದು ಮಗು ಏಕಾಏಕಿ ಅದು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಜನ್ಮ ತಾಳಿದ ಮಗು ನಿಧಾನವಾಗಿ ಬೆಳವಣಿಗೆ ಹೊಂದಿ ಕುಟುಂಬದಲ್ಲಿರುವ ಸದಸ್ಯರ ಆರೈಕೆಗಳಿಂದ ಹಂತ ಹಂತವಾಗಿ ಬೆಳೆಯುತ್ತಾ ಒಂದು ಮೊದಲಿಗೆ ಮಾತನ್ನು ಕಲಿಯುತ್ತೆ, ಭಾಷೆಗಳನ್ನು ಕಲಿಯುತ್ತೆ. ಹಾಗೆ ಗಮನಿಸುತ್ತಾ ಅನೇಕ ವಿಷಯಗಳನ್ನು ಕಲಿತಾ ಸಮಾಜದಲ್ಲಿರುವ ಇನ್ನಿತರ ಸಾಮಾಜಿಕ ಸಂಸ್ಥೆಗಳಾದ ಶಾಲೆ, ಇಂಥ ಸಾಮಾಜಿಕ ಸಂಸ್ಥೆಗಳಿಂದ ಒಂದು ಪರಿಪೂರ್ಣ ವ್ಯಕ್ತಿತ್ವವನ್ನು ಪಡೆದು ಒಬ್ಬ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತೆ. ಬದುಕನ್ನು ಗಟ್ಟಿಗೊಳಿಸುವಲ್ಲೂ ಕೂಡ ಸಮಾಜವು ತನ್ನದೇ ಆದಂಥ ಪಾತ್ರವನ್ನು ವಹಿಸುತ್ತೆ. ಸಮಾಜ ವ್ಯವಸ್ಥೆಯು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಆವರಿಸಿದೆ. ಅದು ನಮ್ಮನ್ನು ಹೊರಗಿನಿಂದಷ್ಟೇ ಅಲ್ಲ, ಅದು ನಮ್ಮ ಮನಸ್ಸಿನ ಆಳವನ್ನು ಕೂಡ ಭೇದಿಸುತ್ತೆ. ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧವು ಸರಳವಾದುದಲ್ಲ. ವ್ಯಕ್ತಿಯ ಅನನ್ಯತೆಯನ್ನು, ಚಿಂತನೆ ಮತ್ತು ಭಾವನೆಗಳನ್ನು ರೂಪಿಸುವುದು ಈ ಸಮಾಜವೇ. ಆ ಮೂಲಕ ನಮ್ಮ ಸಾಮಾಜಿಕ ಬದುಕನ್ನು ಗಟ್ಟಿಗೊಳಿಸುವುದು ಸಮಾಜ. ಇವೆಲ್ಲವೂ ಸಮಾಜದ ಪ್ರಮುಖವಾದಂಥ ಅದರ ಮಹತ್ವ ಮತ್ತು ಅದರ ಪ್ರಾಮುಖ್ಯತೆಯನ್ನು ತಿಳಿಸುವ ಅಂಶಗಳು. ನಂತರ ಸಮಾಜದ ವಿವಿಧ ಪ್ರಕಾರಗಳನ್ನು ತಿಳಿಯೋಣ ಮಕ್ಕಳೇ. ಸಮಾಜ ಉದ್ಯೋಗ ಮತ್ತು ದುಡಿಮೆಯ ಚಟುವಟಿಕೆಗಳ ಆಧಾರದಲ್ಲಿ ಸಮಾಜದ ವಿವಿಧ ಪ್ರಕಾರಗಳು ಯಾವುವೆಂದರೆ, ಒಂದು ಬೇಟೆ ಮತ್ತು ಆಹಾರ ಸಂಗ್ರಹಣಾ ಸಮಾಜ, ಎರಡನೆಯದು ಪಶುಪಾಲನಾ ಸಮಾಜ, ಮೂರನೆಯದು ಕೃಷಿ ಸಮಾಜ, ನಾಲ್ಕನೆಯದು ಗ್ರಾಮೀಣ ಸಮಾಜ, ಐದನೆಯದು ನಗರ ಸಮಾಜ ಮತ್ತು ಕೊನೆಯದು ಕೈಗಾರಿಕಾ ಸಮಾಜ ಹಾಗೂ ಮಾಹಿತಿ ಸಮಾಜ.
ಈ ಸಮಾಜದ ವಿವಿಧ ಪ್ರಕಾರಗಳನ್ನು ಒಂದೊಂದಾಗಿ ತಿಳಿಯೋಣ. ಮೊದಲನೇದು ಬೇಟೆ ಮತ್ತು ಆಹಾರ ಸಂಗ್ರಹಣಾ ಸಮಾಜ. ಚಿತ್ರದಲ್ಲಿ ನೀವು ನೋಡ್ತಿರುವ ಹಾಗೆ ಇಲ್ಲಿ ಮಾನವ ಪ್ರಾಣಿಗಳನ್ನು ಬೇಟೆಯಾಡುತ್ತಿರುವುದನ್ನು ನೀವು ಕಾಣ್ಬೋದು. ಇದು ಮಾನವ ಸಮಾಜದ ವಿಕಾಸದಲ್ಲಿ ಮೊಟ್ಟ ಮೊದಲನೆಯ ಒಂದು ಸಮಾಜ. ಮಾನವ ವಿಕಾಸ ಹೊಂದಿದಂಥ ಚರಿತ್ರೆಯಲ್ಲಿ ಮೊದಲನೇ ಸಮಾಜ ಯಾವುದು ಅಂದರೆ ಅದು ಬೇಟೆ ಮತ್ತು ಆಹಾರ ಸಂಗ್ರಹಣಾ ಸಮಾಜ. ಚಿತ್ರ ಹೇಳುವಂತೆ ಮಾನವನ ಮುಖ್ಯ ವೃತ್ತಿ ಇಲ್ಲಿ ಪ್ರಾಣಿಗಳನ್ನು ಬೇಟೆಯಾಡುವುದು ಆಗಿತ್ತು. ಪ್ರಾಣಿಗಳನ್ನು ಬೇಟೆಯಾಡುವ ಮುಖ್ಯ ಕಾರಣ ಏನಪ್ಪ ಅಂದರೆ ಕೇವಲ ಆಹಾರ ಸಂಗ್ರಹಣೆಯಾಗಿತ್ತು. ಇಲ್ಲಿ ಸಂಪತ್ತಿನ ಗಳಿಕೆ ಇರಲಿಲ್ಲ, ಬದಲಾಗಿ ಇದೊಂದು ಸರಳವಾದಂಥ ಸಮಾಜವಾಗಿತ್ತು. ಇದು ಚಿಕ್ಕ ಸಮುದಾಯ, ಕಡಿಮೆ ಜನಸಂಖ್ಯೆಯನ್ನು ಒಳಗೊಂಡಂಥ ಒಂದು ಪುಟ್ಟ ಸಮಾಜವಾಗಿತ್ತು. ಇಲ್ಲಿ ಏನೆಲ್ಲ ವೃತ್ತಿಗಳನ್ನು ಮಾಡ್ತಾಯಿದ್ರು ಬೇಟೆಯಾಡುವ ಜೊತೆಗೆ ಅಂದರೆ ಮೀನುಗಾರಿಕೆ ಮಾಡುವುದು, ಜೇನು ಮತ್ತು ಗೆಡ್ಡೆಗೆಣಸುಗಳನ್ನು ಸಂಗ್ರಹಿಸುವುದು ಅವರ ಪ್ರಮುಖವಾದಂಥ ವೃತ್ತಿಗಳಾಗಿದ್ದು, ಇಲ್ಲಿ ವಯಸ್ಸು ಮತ್ತು ಲಿಂಗದ ಆಧಾರದಲ್ಲಿ ಅವರ ಸ್ಥಾನಮಾನ ನಿಗದಿಯಾಗ್ತಾ ಇತ್ತು. ತಾವು ಪ್ರಾಣಿಗಳನ್ನು ಬೇಟೆಯಾಡುವುದಕ್ಕೆ ಕಲ್ಲಿನಿಂದ ಮಾಡಿದಂಥ ಆಯುಧಗಳನ್ನು ಅವರು ಬಳಸ್ತಾ ಇದ್ದರು. ಅಂದರೆ ಕಲ್ಲಿನ ಆಯುಧಗಳನ್ನು ಬಳಸಿ ಪ್ರಾಣಿಗಳನ್ನು ಬೇಟೆಯಾಡ್ತಾ ಇದ್ದರು. ಅವರು ಬೇಟೆಯಾಡುವ ಪ್ರಮುಖವಾದಂಥ ಮತ್ತು ಏಕೈಕ ಉದ್ದೇಶ ಕೇವಲ ಆಹಾರ ಸಂಗ್ರಹಣೆ. ಅದನ್ನು ಪರಸ್ಪರ ಹಂಚಿಕೊಂಡು ಅವರು ಬಳಸ್ತಾ ಇದ್ದರು, ಬದುಕ್ತಾ ಇದ್ದರು. ಎರಡನೇದು ಪಶುಪಾಲನಾ ಸಮಾಜ. ಹೆಸರೇ ಹೇಳುವಂತೆ ಇಲ್ಲಿ ಪ್ರಾಣಿಗಳನ್ನು ಸಾಕುವಂಥ ಸಮಾಜ. ಪಶುಪಾಲನಾ ಸಮಾಜ ಅಂದರೆ ಜನರು ತಮ್ಮ ಜೀವನಾಧಾರಕ್ಕೆ ಪಶುಗಳನ್ನು ಅಂದರೆ ದನ, ಹಸು, ಎಮ್ಮೆ, ಕುರಿ, ಆಡು, ಮೇಕೆ ಇಂತಹ ಇತ್ಯಾದಿ ಪ್ರಾಣಿಗಳನ್ನು ಹಿಂಡು ಹಿಂಡಾಗಿ ಗುಂಪಾಗಿ ಸಾಕುವ ಮೂಲಕ ತಮ್ಮ ಜೀವನಕ್ಕೆ ಅವುಗಳನ್ನು ಬಳಸ್ಕೊಳ್ತಾ ಇದ್ದರು. ಹೀಗೆ ಆ ಪ್ರಾಣಿಗಳನ್ನು ಸಾಕುವ ಸಮಾಜವನ್ನು ಪಶುಪಾಲನಾ ಸಮಾಜ ಅಂತೇಳಿ ಕರೆಯಲಾಗುತ್ತೆ. ಮಾನವ ಸಮಾಜದ ವಿಕಾಸದಲ್ಲಿ ಬೇಟೆಯಾಡುವ ಸಮಾಜದ ನಂತರದ ಎರಡನೆಯ ಪ್ರಕಾರ ಅಂದರೆ ಇದು ಪಶುಪಾಲನಾ ಸಮಾಜ. ಪಶುಪಾಲನಾ ಸಮಾಜದ ಪ್ರಮುಖ ಲಕ್ಷಣಗಳು ಇಲ್ಲಿ ಜನಸಂಖ್ಯೆ ಬೇಟೆಯಾಡುವ ಸಮಾಜಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇತ್ತು. ಅಂದರೆ 100ರಿಂದ 1000ದಷ್ಟು ಜನ ಇಲ್ಲಿ ಇರ್ತಾ ಇದ್ದರು. ಒಬ್ಬ ನಾಯಕನ ನಿಯಂತ್ರಣ ಇಲ್ಲಿರ್ತಾ ಇತ್ತು. ಅವರ ಪ್ರಮುಖವಾದಂಥ ವೃತ್ತಿ ಪಶುಪಾಲನೆಯಾಗಿತ್ತು. ಅಷ್ಟೇ ಅಲ್ಲ, ಜೊತೆಗೆ ಬೇಟೆಯಾಡುವಿಕೆ, ಆಹಾರ ಸಂಗ್ರಹಣೆಗಾಗಿ ಮೀನುಗಾರಿಕೆ ಇನ್ನಿತರ ಜೀವನೋಪಾಯದ ವೃತ್ತಿಗಳನ್ನು ಅವರು ಮುಂದುವರಿಸ್ಕೊಂಡು ಹೋದರು. ಪಶುಪಾಲನಾ ಸಮಾಜದಲ್ಲಿ ಮತ್ತೊಂದು ವಿಶೇಷವಾದ ಅಂಶವನ್ನು ನಾವು ಗುರುತಿಸ್ಬೋದು. ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬುಡಕಟ್ಟು ಸಮಾಜ. ಅಲೆಮಾರಿಗಳು ಅಂದರೆ ಯಾರು ಮಕ್ಕಳೇ? ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಹೇಳುವಂತೆ ಅಲೆಮಾರಿತನವು ಒಂದು ಜೀವನ ವಿಧಾನ. ಇಟ್ಸ್ ಎ ಲೈಫ್ ಸ್ಟೈಲ್. ಅಂದರೆ ಅವರು ತಮ್ಮ ಜೀವನ ನಿರ್ವಹಣೆಗಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸದಾ ಅಲೆಮಾರಿಗಳಾಗಿ, ಅಂದರೆ ಎಲ್ಲೂ ಸ್ಥಿರವಾಗಿ ನಿಲ್ಲದೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸದಾ ಚಲನೆ ಮಾಡ್ತಾ ಇದ್ರಲ್ಲ, ಅಂತಹ ಬದುಕನ್ನು ಅಲೆಮಾರಿತನದ ಬದುಕು ಅಂತೇಳಿ ಕರೀತಾ ಇದ್ರು. ಇದು ಆರಂಭದಲ್ಲಿ ಪಶುಪಾಲನೆಯ ಹಿನ್ನೆಲೆಯವರನ್ನು ಮಾತ್ರ ಗುರುತಿಸಲಿಕ್ಕೆ ಬಳಸಲಾಗ್ತಿತ್ತು. ಆ ನಂತರ ಪಶುಸಂಗೋಪನೆಗಾಗಿ ಅಥವಾ ಇತರೆ ಕಸುಬುಗಳ ನಿರ್ವಹಣೆಗಾಗಿ ಅಲೆಮಾರಿತನವನ್ನು ಅವರು ಮುಂದುವರಿಸ್ತಾರೆ. ಕಾರಣ ಏನಪ್ಪ ಅಂದರೆ, ಒಂದು ಪ್ರದೇಶದಲ್ಲಿ ಪಶುಪಾಲನೆ ಮಾಡ್ತಾ ಇದ್ದಂಥ ಜನಸಮುದಾಯ ಅಲ್ಲಿ ಪಶುಗಳಿಗೆ ಆಹಾರ ಅಥವಾ ಮೇವು ಕೊರತೆ ಉಂಟಾದಾಗ ಎಲ್ಲಿ ಮೇವು ಸಿಗುತ್ತೋ ಆ ಪ್ರದೇಶಕ್ಕೆ ಸಹಜವಾಗಿ ಅವರು ಸಂಚಾರ ಮಾಡ್ತಾಯಿದ್ರು. ಈ ರೀತಿ ಅಲೆಮಾರಿಗಳು ತಮ್ಮ ಪಶುಪಾಲನೆಗಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸ್ತಾ ಇದ್ರು. ಇದು ವಲಸೆ ಪ್ರಕ್ರಿಯೆಗೂ ಭಿನ್ನ. ಪಶುಪಾಲನೆ ಅಥವಾ ಇತರ ಕಸುಬುಗಳ ಹಿನ್ನೆಲೆಯ ಸಮುದಾಯಗಳು ಅಲ್ಲಲ್ಲಿ ಸ್ಥಾಯಿಯಾಗಿ ನೆಲೆ ನಿಲ್ಲಬಹುದು. ಇದು ಪಶುಪಾಲನಾ ಸಮಾಜಕ್ಕೆ ಸಂಬಂಧಪಟ್ಟದ್ದು. ನಂತರ ಈಗ ಬಂದಿರುವ ಚಿತ್ರಗಳನ್ನು ನೋಡಿ. ಈ 3 ಚಿತ್ರಗಳನ್ನು ನೋಡಿದ್ರೆ ನಿಮಗೆ ಇದು ಯಾವ ಸಮಾಜಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳು ಅಂತೇಳಿ ಊಹಿಸ್ಬೋದಲ್ವಾ? ಯಾವ ಸಮಾಜದ ಚಿತ್ರಗಳಿವು? ಹೌದು, ಇದು ಕೃಷಿ ಸಮಾಜ. ಎಲ್ಲಿ ಬಹುತೇಕ ಜನರು ಅಥವಾ ಅತಿ ಹೆಚ್ಚಿನ ಜನರು ವ್ಯವಸಾಯವನ್ನು ಅವಲಂಬಿಸಿ ಬದುಕುವರೋ ಅಂಥ ಸಮಾಜವನ್ನು ಕೃಷಿ ಸಮಾಜ ಅಂತೇಳಿ ಕರಿತೇವೆ. ಕೃಷಿಯನ್ನು ಉಳುಮೆ, ವ್ಯವಸಾಯ, ಬೇಸಾಯ ಇನ್ನಿತರ ಹೆಸರುಗಳಿಂದ ಕರೆಯಲಾಗುತ್ತೆ. ಕೃಷಿ ಮಾಡುವ
ಜನರಿಗೆ ಕೃಷಿಕರು, ರೈತರು, ಬೇಸಾಯಗಾರರು ಅಂತೇಳಿ ಕರೆಯುವರು. ಅಲೆಮಾರಿ ಬದುಕನ್ನು ಬಿಟ್ಟು ಒಂದೇ ಸ್ಥಳದಲ್ಲಿ ನೆಲೆ ನಿಂತು ವಾಸ ಮಾಡೋದಕ್ಕೆ ಯಾವಾಗ ಮನುಷ್ಯ ಶುರು ಮಾಡಿದ್ನೋ ಅಂದಿನಿಂದ ವ್ಯವಸಾಯ ಶುರುವಾಯಿತು. ವ್ಯವಸಾಯದ ಮೂಲಕ ಅವರು ತಮಗೆ ಬೇಕಾದಂಥ ಅಗತ್ಯವಾದಂಥ ಆಹಾರ ಧಾನ್ಯಗಳನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ರು. ಮಕ್ಕಳೇ, ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ದೇಶ ಭಾರತ ಗ್ರಾಮಗಳ ನಾಡು. ವಿಶೇಷವಾಗಿ ಆ ಗ್ರಾಮಗಳು ಕೃಷಿಕರ ಬೀಡು ಅಂತೇಳಿ ಕರೆಸ್ಕೊಳ್ಳುತ್ತೆ. ಇದರ ಹಿನ್ನೆಲೆಯನ್ನು ನೋಡೋದಾದರೆ ಋಗ್ವೇದ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರನ್ನು ಗ್ರಾಮಸ್ಥ ಅಂತೇಳಿ ಕರೀತಾ ಇದ್ರು. ಹಾಗೆ ಗ್ರಾಮಗಳ ಒಂದು ಒಕ್ಕೂಟವನ್ನು ವಿಷ, ಜನ ಅಥವಾ ದೇಶ ಈ ರೀತಿಯಾಗಿ ವಿಂಗಡಣೆ ಮಾಡಲಾಗಿತ್ತು. ಮಹಾಭಾರತದಲ್ಲಿ ಕೂಡ ಗ್ರಾಮದ ಮುಖ್ಯಸ್ಥನ ಉಲ್ಲೇಖ ಇದೆ. ಅಲ್ಲಿ ಗ್ರಾಮಿಣಿ ಅಂತೇಳಿ ಕರೀತಾ ಇದ್ರು. ಗ್ರಾಮ ಒಕ್ಕೂಟಗಳ ಮುಖ್ಯಸ್ಥರನ್ನು ದಶಮುಖಿ, ಶತಮುಖಿ ಹಾಗೂ ಅಧಿಪತಿ ಅಂತೇಳಿ ಕರೀತಾ ಇದ್ರು. ಗ್ರಾಮವೇ ಮಾನವ ಸಮಾಜದ ವಿಕಾಸದ ತೊಟ್ಟಿಲಾಗಿದೆ ಅಂತೇಳಿ ಬೋಗಾರ್ಡಸ್ ಎಂಬ ಶಾಸ್ತ್ರಜ್ಞರು ವ್ಯಾಖ್ಯಾನ ಮಾಡ್ತಾರೆ. ಗ್ರಾಮ ಅಂದ್ರೇನು? ಗ್ರಾಮ ಅಂದರೆ ಕಡಿಮೆ ಜನಸಂಖ್ಯೆಯುಳ್ಳ, ಜನಸಾಂದ್ರತೆಯುಳ್ಳ, ಅತ್ಯಂತ ಸರಳವಾದ ಮತ್ತು ಮಿತವ್ಯಯದ ಬದುಕನ್ನು ನಡೆಸುವ ಪರಸ್ಪರ ಪ್ರಾಥಮಿಕ ಸಂಬಂಧಗಳಿಂದ ಒಟ್ಟಾಗಿ ಬದುಕುವ ಜನರನ್ನು ಒಳಗೊಂಡ ಒಂದು ಒಕ್ಕೂಟವನ್ನು ಗ್ರಾಮ ಸಮುದಾಯ ಅಂತೇಳಿ ಕರೀಬೋದು. ಎಸ್.ಸಿ. ದುಬೆ ಹೇಳುವಂತೆ ಒಂದೇ ಸ್ಥಳದಲ್ಲಿ ವಾಸವಾಗಿರುವ ಕುಟುಂಬಗಳ ಸಮೂಹವನ್ನು ಗ್ರಾಮ ಅಂತೇಳಿ ಕರೆಯಲಾಗುತ್ತೆ. ಇಲ್ಲೊಂದು ಗ್ರಾಮದ ಚಿತ್ರಣವನ್ನು ನೋಡ್ಬೋದು ನೀವು, ಚಿತ್ರವನ್ನು. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಮಾಜೀಕರಣ ಹಾಗೂ ಸಾಮಾಜಿಕ ನಿಯಂತ್ರಣಗಳು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತವೆ. ಸಮಾಜದ ಮತ್ತೊಂದು ಪ್ರಕಾರ ಗ್ರಾಮೀಣ ಸಮಾಜ. ಇಲ್ಲಿ ಎರಡು ಚಿತ್ರಗಳನ್ನು ನೀವು ಗಮನಿಸ್ಬೋದು. ಗ್ರಾಮೀಣ ಸಮಾಜವನ್ನು ತಿಳಿಸುವಂತಹ ಎರಡು ಚಿತ್ರಗಳಿವು. ಗ್ರಾಮೀಣ ಸಮಾಜ ಅಂದರೆ ಮ್ಯಾಕ್ಸ್ ವೆಬರ್ ಅವರ ಪ್ರಕಾರ ಬಹುಸಂಖ್ಯೆಯ ಭಾರತೀಯರು ಗ್ರಾಮವಾಸಿಗಳೇ ಆಗಿದ್ದಾರೆ. ಗ್ರಾಮ ಸಾಮಾನ್ಯವಾಗಿ ಚಿಕ್ಕ ಗಾತ್ರವನ್ನು, ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುತ್ತೆ. ಎರಡನೆಯ ಪ್ರಮುಖವಾದಂಥ ಗ್ರಾಮೀಣ ಸಮಾಜದ ಲಕ್ಷಣ ಇಲ್ಲಿ ಪ್ರಾಥಮಿಕ ಹಾಗೂ ಕೌಟುಂಬಿಕ ಸಂಬಂಧಗಳ ಪ್ರಭಾವ ಹೆಚ್ಚಾಗಿರುತ್ತೆ. ಇದು ಸಹಜವಾಗಿ ಸಾಮಾಜಿಕ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅವಿಭಕ್ತ ವಿಶಾಲ ಕುಟುಂಬವು ಭಾರತದ ಗ್ರಾಮಗಳ ಒಂದು ಮೇರು ಲಕ್ಷಣ. ಗ್ರಾಮೀಣ ಸಮುದಾಯದ ಅಥವಾ ಗ್ರಾಮೀಣ ಸಮಾಜದ ಮತ್ತೊಂದು ಪ್ರಮುಖ ಲಕ್ಷಣ ಸರಳ ಆರ್ಥಿಕ ಜೀವನ. ವ್ಯವಸಾಯವನ್ನು ಅವಲಂಬನೆ ಮಾಡಿರೋದ್ರಿಂದ ಅವರು ನಿಶ್ಚಿತವಾದಂಥ ಆದಾಯವನ್ನು ಹೊಂದಿರೋದಿಲ್ಲ. ಒಮ್ಮೊಮ್ಮೆ ಆದಾಯ ಬಂದರೂ ಬರ್ಬೋದು ಅಥವಾ ಬರದೇನೂ ಇರ್ಬೋದು. ನಿಶ್ಚಿತ ಆದಾಯ ಇಲ್ಲ ಮತ್ತು ಕಡಿಮೆ ಆದಾಯ ಇರೋದರಿಂದ ಅವರು ಸಹಜವಾಗಿ ಇದ್ದ ಕಡಿಮೆ ಹಣದಲ್ಲೇ, ಆದಾಯದಲ್ಲೇ ತುಂಬ ಮಿತವ್ಯಯವಾದಂಥ, ನಿರಾಡಂಬರವಾದಂಥ ಬದುಕನ್ನು ಸಾಗಿಸ್ತಾರೆ. ಮತ್ತೊಂದು ಪ್ರಮುಖವಾದಂಥ ಲಕ್ಷಣ ಗ್ರಾಮ ಸಮಾಜದಲ್ಲಿ ಅಥವಾ ಗ್ರಾಮೀಣ ಬದುಕಿನಲ್ಲಿ ನೆರೆಹೊರೆಯವರನ್ನು ಗುರುತಿಸ್ಬೋದು. ನೆರೆಹೊರೆ ಅಂದರೆ ಯಾರು? ಒಂದು ಕುಟುಂಬ ವಾಸವಾಗಿದ್ದರೆ ಆ ಕುಟುಂಬದ ಸುತ್ತಮುತ್ತ ವಾಸವಿರುವ ಇನ್ನಿತರ ಕುಟುಂಬಗಳನ್ನು ನೆರೆಹೊರೆ ಅಂತೇಳಿ ಕರೀತೇವೆ. ನೆರೆಹೊರೆ ಎಂಬುದು ಗ್ರಾಮೀಣ ಸಮಾಜದ ಒಂದು ಬಹುಮುಖ್ಯವಾದಂಥ ಮತ್ತು ವಿಶಿಷ್ಟವಾದಂಥ ಲಕ್ಷಣ. ಕರ್ನಾಟಕದಲ್ಲಿ ನೆರೆಹೊರೆಯವರಿಗೆ ಕೇರಿ ಅಥವಾ ಓಣಿ ಅಂತೇಳಿ ಕರಿತೀವಿ. ಹಾಗೆ ಮಹಾರಾಷ್ಟ್ರದಲ್ಲಿ ವಾರ್ಡ್ ಅಂತೇಳಿ ಕರೆಯಲಾಗುತ್ತೆ. ಇವಿಷ್ಟು ಗ್ರಾಮೀಣ ಸಮಾಜದ ಪ್ರಮುಖವಾದಂಥ ಲಕ್ಷಣಗಳು. ಮಕ್ಕಳೇ, ಕೃಷಿ ಸಮಾಜದ ಸಾಮಾಜಿಕ ರಚನೆ ಅಂದರೆ ಕೃಷಿ ಸಮಾಜದಲ್ಲಿ ನಡೆಯುವ ಪ್ರಮುಖ ಆರ್ಥಿಕ ಚಟುವಟಿಕೆಯಲ್ಲಿ, ಅದರಲ್ಲಿಯೂ ಭೂ ಹಿಡುವಳಿ ಅಂದರೆ ಕೃಷಿಯನ್ನು ಮಾಡುವಂತಹ ಭೂಮಿ, ಕೃಷಿ ಭೂಮಿ, ಆ ಭೂಮಿಯ ಜೊತೆಗಿನ ಸಂಬಂಧ ಅಂದರೆ ಯಾರು ಆ ಭೂಮಿಯ ಒಡೆತನವನ್ನು ಹೊಂದಿರುತ್ತಾರೋ ಮತ್ತು ಕೃಷಿಯನ್ನು ಮಾಡೋದ್ರಿಂದ ಅದರಿಂದ ಬಂದಂತಹ ಆದಾಯದಲ್ಲಿ ಆಳುವ ರಾಜಪ್ರಭುತ್ವಕ್ಕೆ ಅಥವಾ ಸರ್ಕಾರಕ್ಕೆ ಇಂತಿಷ್ಟು ಆದಾಯ ಅಂತೇಳಿ ಕಂದಾಯವನ್ನು ಕಟ್ಟಬೇಕಾಗಿರುತ್ತೆ. ಈ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಕೃಷಿ ಸಮಾಜದ ರಚನೆಯನ್ನು ನೋಡೋಣ. ಕೃಷಿ ಸಮಾಜದ ರಚನೆಯಲ್ಲಿ ಪ್ರಮುಖವಾದಂಥ ಒಂದು ಪದ್ಧತಿ ಜಾಜ್ಮಾನಿ ಪದ್ಧತಿ. ಅಂದರೆ ಇದು ಒಂದು ಜಾತಿ ಪದ್ಧತಿಯಂತೆ ಇದು ಕೂಡ ಒಂದು ಪದ್ಧತಿ. ಜಾಜ್ಮಾನಿ ಪದ್ಧತಿಯು ಕೂಡ ಜಾತಿ ವ್ಯವಸ್ಥೆಯಂತೆ ಒಂದು ಆರ್ಥಿಕ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿತ್ತು. ತಾವು ಉತ್ಪಾದಿಸುವ ಅಥವಾ ತಾವು ಮಾಡುವ ಕಾರ್ಯದಿಂದ ಬಂದಂಥ ಉತ್ಪನ್ನವನ್ನು ಮತ್ತೊಬ್ಬರಿಗೆ ಕೊಡುವ ಮೂಲಕ ಅವರಿಂದ ಒಂದು ಉತ್ಪನ್ನವನ್ನು ಪಡಿತಾ ಇದ್ರು. ಉದಾಹರಣೆಗೆ ಬಡಗಿಗಳು ನೇಗಿಲನ್ನು ಮಾಡ್ತಾಯಿದ್ರು, ರೈತರು ಆ ನೇಗಿಲನ್ನು ಬಳಸ್ಕೊಂಡು ಉಳಿಮೆಯನ್ನು ಮಾಡ್ತಾಯಿದ್ರು. ಹಾಗೆ 3 ಪದ್ಧತಿಗಳ ಪರಿಚಯವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ.
ಜಮೀನ್ದಾರಿ ಪದ್ಧತಿ ಅಂದರೆ ಜಮೀನ್ದಾರಿ ಅಂತಕ್ಕಂಥದ್ದು ಪದ್ಧತಿ ಕೃಷಿ ಸಮಾಜದ ರಚನೆಯಲ್ಲಿ ಒಂದು ಪ್ರಮುಖವಾದಂಥ ಪದ್ಧತಿಯಾಗಿತ್ತು. ಯಾರು ಕೃಷಿ ಮಾಡುವ ಭೂಮಿಯ ಒಡೆತನವನ್ನು ಹೊಂದಿರ್ತಾರೋ ಅವರಿಗೆ ಜಮೀನ್ದಾರರು ಅಂತೇಳಿ ಕರೀತಾ ಇದ್ದರು. ಸಹಜವಾಗಿ ಅವರು ಭೂ ಒಡೆತನವನ್ನು ಹೊಂದಿದ್ದಕ್ಕಾಗಿ ಆ ಭೂಮಿಯ ಉಳುಮೆಯಿಂದ ಬಂದಂತಹ ಆದಾಯವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಈ ಜಮೀನ್ದಾರಿ ಪದ್ಧತಿಯಲ್ಲಿ ನಿರೀಕ್ಷಿತವಾದಂಥ ಅಪೇಕ್ಷಿತ ಆದಾಯ ಕಂದಾಯ ಬರದೇ ಇದ್ದಿದ್ದರಿಂದಾಗಿ ಸರ್ಕಾರ ಏನು ಮಾಡಿದ್ರು, ರೈತವಾರಿ ಪದ್ಧತಿ ಅಂತೇಳಿ ಮತ್ತೊಂದನ್ನು ಪರಿಚಯಿಸಿದರು. ಇದರಲ್ಲೂ ಕೂಡ ಭೂ ಉಳುಮೆಯನ್ನು ಮಾಡ್ತಾ ಇದ್ದಂಥ ರೈತರು ತಾವು ಉಳುಮೆ ಮಾಡುವ ಭೂಮಿಯ ಒಡೆತನವನ್ನು ಹೊಂದಿರಲಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಒಡೆತನವನ್ನು ಕೊಡಿಸ್ಬೇಕು, ಆ ರೈತರೇ ಅದರ ಒಡೆತನವನ್ನು ಹೊಂದಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಿಗೆ ಬಂದಂಥದ್ದು ರೈತವಾರಿ ಪದ್ಧತಿ. ರೈತವಾರಿ ಪದ್ಧತಿ ಮತ್ತು ಜಮೀನ್ದಾರಿ ಪದ್ಧತಿ ಎರಡೂ ಕೂಡ ನಿರೀಕ್ಷಿತ ಫಲವನ್ನು ನೀಡದೇ ಇದ್ದಿದ್ದರಾಗಿ ಮತ್ತೊಂದು ಪದ್ಧತಿಯನ್ನು ಪರಿಚಯಿಸಿದರು, ಅದು ಮಹಲ್ವಾರಿ ಪದ್ಧತಿ. ಮಹಲ್ ಅಂದರೆ ಎಸ್ಟೇಟ್ ಅಂತೇಳಿ ಅರ್ಥ. ಮಕ್ಕಳೇ, ಈ ಮಹಲ್ವಾರಿ ಪದ್ಧತಿ ಮೇಲಿನ ಎರಡೂ ಪದ್ಧತಿ ಜಮೀನ್ದಾರಿ ಮತ್ತು ರೈತವಾರಿ ಪದ್ಧತಿಗಳಲ್ಲಿ ಇದ್ದಂಥ ದೋಷಗಳನ್ನು ನ್ಯೂನ್ಯತೆಗಳನ್ನು ದೂರ ಮಾಡುವ ಸಲುವಾಗಿ ಜಾರಿಗೊಳಿಸಿದಂಥ ಪದ್ಧತಿ. ಇಲ್ಲಿ ಎಸ್ಟೇಟ್ ಅಥವಾ ಮಹಲ್ಗಳನ್ನು ಒಂದು ಒಟ್ಟುಗೂಡಿಸಿ ಅಲ್ಲಿ ಒಬ್ಬರ ಒಡೆತನವನ್ನು ಒಬ್ಬ ನಾಯಕತ್ವವನ್ನು ಕೊಡಲಾಗ್ತಿತ್ತು. ಅವರು ಆ ಮಹಲ್ಗಳಿಂದ ಅಥವಾ ಎಸ್ಟೇಟ್ಗಳಿಂದ ಬಂದಂತಹ ಆದಾಯವನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಇಂತಿಷ್ಟು ಅಂತೇಳಿ ಕಂದಾಯವನ್ನು ಕಟ್ತಾಯಿದ್ರು. ಈ ಎಲ್ಲ ಪದ್ಧತಿಗಳು ಕೃಷಿ ಸಮಾಜದಲ್ಲಿ ಕಂಡುಬರುವ ಪದ್ಧತಿಗಳು. ಮತ್ತೊಂದು ಗೇಣಿ ಪದ್ಧತಿ. ಭೂ ಮಾಲೀಕರು ಸಾಗುವಳಿಗಾಗಿ ಭೂಮಿಯನ್ನು ಪಡೆಯುವವರೇ ಗೇಣಿದಾರರಾಗಿದ್ದರು. ಅಂದರೆ ಭೂ ಮಾಲೀಕರಿಂದ ಸಾಗುವಳಿಗಾಗಿ ಯಾರು ಭೂಮಿಯನ್ನು ಪಡೀತಾ ಇದ್ರು ಅವರು ಗೇಣಿದಾರರು. ಇದರಲ್ಲಿ ಎರಡು ಪ್ರಕಾರಗಳಿವೆ. ಭೂ ಮಾಲೀಕರಿಂದ ಸಾಗುವಳಿ ಭೂಮಿಯನ್ನು ಪಡೀತದಂಥ ಗೇಣಿದಾರರಲ್ಲಿ ಒಬ್ಬರು ಶಾಶ್ವತ ಹಕ್ಕಿನ ಗೇಣಿದಾರರು, ಮತ್ತೊಬ್ಬರು ತಾತ್ಕಾಲಿಕ ಹಕ್ಕಿನ ಗೇಣಿದಾರರು. ಇದರ ಅನಾನುಕೂಲಗಳನ್ನು ಸರಿಪಡಿಸುವ ಸಲುವಾಗಿ ಸರ್ಕಾರಗಳು ಗೇಣಿ ನಿಯಂತ್ರಣಕ್ಕಾಗಿ ಅನೇಕ ಕಾನೂನುಗಳನ್ನು ಜಾರಿಗೆ ತಂದವು. ಮತ್ತೊಂದು ಪ್ರಮುಖವಾದಂಥ ಸಮಾಜ ನಗರ ಸಮಾಜ. ಮಕ್ಕಳೇ, ಇಲ್ಲಿ ಎರಡು ಚಿತ್ರಗಳನ್ನು ತಾವು ನೋಡ್ತಿರ್ಬೋದು, ನೀವು ಗಮನಿಸಿ. ಇದು ನಗರ ಸಮಾಜವನ್ನು ತಿಳಿಸುವ ಎರಡು ಚಿತ್ರಗಳು. ನಗರ ಸಮಾಜ ಒಂದು ಮಾದರಿ ಸಮಾಜ. ಬೆಂಗಳೂರು, ಮೈಸೂರು ಇಂಥ ಮಹಾನಗರಗಳು ಅಥವಾ ಸಣ್ಣ ಪುಟ್ಟ ನಗರಗಳನ್ನು ಒಳಗೊಂಡಂಥ ಒಂದು ಸಮಾಜ. ಇಲ್ಲಿ ಸಾಮಾನ್ಯವಾಗಿ ನಾವು ಕಾಣುವ ದೃಶ್ಯಗಳು ಇದೊಂದು ಸಂಕೀರ್ಣವಾದಂಥ ಸಮಾಜವಾಗಿರುತ್ತೆ. ಹೆಚ್ಚು ಜನಸಂಖ್ಯೆ ಇರುತ್ತೆ, ಬಹು ಸಾಂಸ್ಕೃತಿಕ ಬಹು ಭಾಷೆಗಳಿರುತ್ತೆ. ಹಾಗೆ ಔದ್ಯೋಗಿಕ ರಚನಾತ್ಮಕ ಭಿನ್ನತೆಗಳನ್ನು ನಾವು ಈ ಸಮಾಜದಲ್ಲಿ ಗುರುತಿಸ್ಬೋದು. ಈ ನಗರ ಸಮಾಜ ಇದರ ಹಿನ್ನೆಲೆಯನ್ನು ನೋಡೋದಾದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ನಗರಗಳ ಅಸ್ತಿತ್ವವನ್ನು ನಾವು ಉಲ್ಲೇಖಿಸ್ಬೋದು. ಮತ್ತೊಂದು ಕೈಗಾರಿಕಾ ಸಮಾಜ. ನಗರ ಸಮಾಜದ ಒಟ್ಟೊಟ್ಟಿಗೆ ಅದರ ಒಂದು ಭಾಗವಾಗಿ ನಾವು ಈ ಸಮಾಜವನ್ನು ಗುರುತಿಸ್ಬೋದು. ಇಲ್ಲಿ ಕೈಗಾರಿಕೆಗಳು ಪ್ರಧಾನವಾದಂಥ ಲಕ್ಷಣಗಳಾಗಿರುತ್ತೆ. ಕೈಗಾರೀಕರಣ ಜೊತೆಯಲ್ಲಿಯೇ ಈ ಸಮಾಜ ಹುಟ್ಕೊಳ್ತು. ಇಲ್ಲಿ ಉತ್ಪಾದನೆ ವೈಜ್ಞಾನಿಕವಾದಂಥ ವಿಧಾನಗಳಿಂದ ನಡೀತದೆ. ಹಾಗೆ ತಂತ್ರಜ್ಞಾನ ಮತ್ತು ಶ್ರಮ ವಿಭಜನೆಗಳನ್ನು ನಾವು ಇಲ್ಲಿ ಗುರುತಿಸ್ಬೋದು. ಹೆಚ್ಚು ಜನರಿಗೆ ಉದ್ಯೋಗವನ್ನು ನೀಡುವ ನಿಟ್ಟಿನಲ್ಲಿ ಕೈಗಾರಿಕಾ ಸಮಾಜ ಆಶ್ರಯ ತಾಣವಾಗಿರುತ್ತೆ. ಕಡಿಮೆ ಸಂಖ್ಯೆಯ ಜನರು ಕೃಷಿಯನ್ನು ಅವಲಂಬಿಸಿದರೆ ಹೆಚ್ಚು ಜನ, ಅಂದರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಜನ ಕೃಷಿಯನ್ನು ಅವಲಂಬಿಸಿದರೆ ನಗರಗಳಲ್ಲಿ ಹೆಚ್ಚು ಜನ ಕೈಗಾರಿಕೆಗಳಲ್ಲಿ ತಮ್ಮ ದುಡಿಮೆಯನ್ನು ಕಂಡುಕೊಂಡಿರ್ತಾರೆ. ನಾವು ಕೈಗಾರಿಕಾ ಕ್ರಾಂತಿ 1760ರಲ್ಲಿ ಆದಂಥ ಒಂದು ಮಹತ್ವವಾದಂಥ ಅಂಶವನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಬೋದು. ಹಾಗೆ ಹಾಂಗ್ಕಾಂಗ್, ದಕ್ಷಿಣ ಕೊರಿಯಾ, ಸಿಂಗಾಪುರ್, ಬ್ರೆಜಿಲ್, ಮೆಕ್ಸಿಕೋ ಇಂತಹ ಮಹಾನ್ ನಗರಗಳಲ್ಲಿ ಕೈಗಾರಿಕಾ ಬೆಳವಣಿಗೆಯನ್ನು ನಾವು ಗುರುತಿಸ್ಬೋದು. ಒಂದು ಗೃಹಪಾಠವನ್ನು ನೋಡೋಣ. ನೀವು ವಾಸಿಸುತ್ತಿರುವ ಸಮಾಜವು ಯಾವ ಪ್ರಕಾರದ್ದಾಗಿದೆ? ಆ ಸಮಾಜದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಪಟ್ಟಿ ಮಾಡಿ. ಹಾಗೆ ನಗರ ಸಮಾಜವು ಗ್ರಾಮೀಣ ಸಮಾಜಕ್ಕಿಂತ ಭಿನ್ನವಾಗಿದೆ, ಇದನ್ನು ವ್ಯತ್ಯಾಸಗಳೊಂದಿಗೆ ಸ್ಪಷ್ಟೀಕರಿಸಿ. ವಂದನೆಗಳು. ಎಲ್ರಿಗೂ ನಮಸ್ತೆ ಮಕ್ಕಳೇ. ಅನುದಿನ